ರೈತರೇ ನಮ್ಮ ಸಹಕಾರಿ. ಇದನ್ನು ಯಾಕೆ ವಿಡಿಯೋ ಮಾಡ್ತೀನಿ ಅಂದರೆ, ಟ್ಯಾಕ್ಟ್ರಿ ಬ್ರೇಕ್ ವ್ಯತ್ಯಾಸ ಹೆಚ್ಚು ಕಡಿಮೆ ಇದ್ದರೂ ಹೊಡಿತಾರೆ. ರೋಡಲ್ಲಿ ಅವ್ರಿಗೂ ವ್ಯತ್ಯಾಸ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಟ್ಯಾಕ್ಟ್ರಿಗೆ ಇಂಪಾರ್ಟೆಂಟು ಬ್ರೇಕನ್ನು ಅಡ್ಜಸ್ಟ್ಮೆಂಟನ್ನು ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇದು ವಿಡಿಯೋನ ಚೆನ್ನಾಗಿ ಪೂರ್ತಿಯಾಗಿ ನೋಡಿ. ಇದನ್ನು ಫಸ್ಟದಾಗಿ ಕೆಳಗೆ ನಟ್ಟು ಲೂಸ್ ಮಾಡಬೇಕಾಗತ್ತೆ. ಎಷ್ಟು ಲೂಸ್ ಮಾಡಬೇಕಾಗತ್ತಂದರೆ, ನಿಮಗೆ ಪೆಟ್ಲು ಎಷ್ಟು ಹೈಟ್ ಬೇಕು ಅಷ್ಟು ತಡ್ಡನ್ನು ಲೂಸ್ ಮಾಡಬೇಕಾಗತ್ತೆ. ಆಮೇಲೆ ಫುಲ್ಲು ಟೈಟ್ ಬೇಕು ಅಂದರೆ ಫುಲ್ಲು ಟೈಟು ಮಾಡೋಂಗಿಲ್ಲ. ಫುಲ್ಲು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡು ಪೆಟ್ಲ ಆದ್ಮೇಲೆ ನಂಗೆ ಬರೋಕ್ಕೆ ಆದರೆ ಬ್ರೇಕ್ ಹಿಡ್ಕೊಂತೈತೆ, ಮೈಲೇಜ್ ತೊಂದರೆ ಕೊಡುತ್ತೆ, ಪಿಕಪ್ ತೊಂದರೆ ಕೊಡುತ್ತೆ. ಆ ಉದ್ದೇಶಕ್ಕಾಗಿ ಒಂದು ಲೆವೆಲಿಗೆ ತಕ್ಕಂಥ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗತ್ತೆ. ಫಸ್ಟು ಕೆಳದಾಗಿ ಲೂಸ್ ಮಾಡಬೇಕು, ಎರಡನೇದಾಗಿ ಮೇಲೆ ಹೈಟ್ ಮಾಡ್ಕೋಬೇಕು. ಎರಡು ಲೆವೆಲ್ ಹುಡ್ಕೋಬೇಕು, ಮೇಲ್ಗಡೆ ಟೈಟ್ ಮಾಡ್ಕೋಬೇಕು. ಕೆಳಗೆ ಲೂಸ್ ಇರಬೇಕು, ಮೇಲ್ಗಡೆ ನಟ್ಟನ್ನು ಟೈಟ್ ಆಗಬೇಕು. ನೋಡಿ, ಎರಡು ಈಕ್ವಲ್ ಲೆವೆಲ್ಲು ಅಡ್ಜಸ್ಟ್ಮೆಂಟಿಂಗ್ ನಿಮಗೆ ಸಾಲದಾಗಿದೆ. ಹಂಗಾಗಿ ಕೆಳಗೆ ನಟ್ಟನ್ನು ಲೂಸ್ ಮಾಡಬೇಕಾಗತ್ತೆ. ಮತ್ತು ಸ್ಪಾನರನ್ನು ತಗೊಂಡು ಕೆಳಗೆ ನಟ್ಟು ಲೂಸ್ ಮಾಡಿ ಮೇಲೆ ಇರೋ ನಟ್ಟನ್ನು ಟೈಟ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಟೈಟ್ ಮಾಡ್ತೀರೋ ಅಷ್ಟು ಪೆಟ್ಲವನ್ನು ಹೈಟ್ ಆಗುತ್ತೆ. ನೋಡಿರಿ, ಲೆವೆಲ್ ಈಕ್ವಲನ್ನು ಎಷ್ಟು ಆಗ್ಬೋದು ಬ್ರೇಕ್ ಅಡ್ಜಸ್ಟ್ಮೆಂಟಿಂಗು ಅಷ್ಟು ತಕ್ಕಂತ ಮಾಡ್ಕೋಬೇಕಾಗತ್ತೆ ನಾವು. ನೋಡಿರಿ, ರೈಟ್ ಸೈಡಿಂದ ಅಡ್ಜಸ್ಟ್ಮೆಂಟಿಂಗ್ ಆಗಿದೆ, ಹೈಟ್ ಆಗಿದೆ ಪೆಟ್ಲು. ಲೆಫ್ಟ್ ಸೈಡಿಂದ ಡೌನ್ ಇದೆ. ಆ ಡೌನಿಗೆ ತಕ್ಕಂಥ ನಾವು ಈಗ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಲೆಫ್ಟಿಂದು ಅದೇ ಥರನೇ ಕೆಳಗದು ನಟ್ಟನ್ನು ಲೂಸ್ ಮಾಡಿ ಮೇಲೆ ಇರೋ ನಟ್ಟವನ್ನು ಹೈಟ್ ಮಾಡಬೇಕಾಗತ್ತೆ. ಫ್ರೀಯಾಗಿ ತಿರುಗ್ತಿದೆ ಆ ಉದ್ದೇಶಕ್ಕಾಗಿ ಕೈಯಿಂದ ಬಂದರೆ ಕೈಯಿಂದನೂ ಲೂಸ್ ಮಾಡಿ ಟೈಟ್ ಮಾಡ್ಕೋಬೋದು. ರೈಟಿಂದ ಪೆಟ್ಲು ಎಷ್ಟು ಹೈಟ್ ಆಗಿದೆ, ಲೆಫ್ಟಿಂದ ಪೆಟ್ಲನ್ನು ಅದೇ ಲೆವೆಲಿಗೆ ತರಬೇಕಾಗತ್ತೆ. ನೋಡಿ, ಈಗ ಪೆಟ್ಲು ಎರಡವನ್ನು ಈಕ್ವಲ್ ಆಗಿದ್ದರೆ ಕೈ ಬಿಟ್ಟಾಗ ಇಂಪಾರ್ಟೆಂಟ್ ಅಲ್ಲ, ಎರಡು ಅದನ್ನು ನೋಡಿ ಈಕ್ವಲ್ ನೋಡಬೇಕು. ನೋಡಿರಿ, ಲೆಫ್ಟಿಂದು ಸ್ವಲ್ಪ ಹೈಟ್ ಆಗಿದೆ, ಹಂಗಾಗಿ ರೈಟಿಗೆ ತಕ್ಕಂಥ ಸರಿ ಸಮಯವಾಗಿ ಸ್ವಲ್ಪ ಲೂಸ್ ಮಾಡಬೇಕಾಗತ್ತೆ. ಕೈಯಾಗಿ ಲೂಸ್ ಆದರೆ ಕೈಯಾಗಿ ಮಾಡಿರಿ, ಕೈ ಆಗಲಿಲ್ಲ ಅಂದರೆ ಸ್ಪಾನರಲ್ಲಿ ಸ್ವಲ್ಪ ಲೂಸ್ ಮಾಡಿರಿ. ಕೈಯಲ್ಲೇ ಲೂಸ್ ಆಗಿದೆ. ನೋಡಿ, ಪೆಟ್ಲವನ್ನು ಎರಡು ಈಕ್ವಲ್ ಆಗಿದೆ ನೋಡೋಣ. ಪಕ್ಕ ಈಕ್ವಲ್ ಆಗಿದೆ. ಎರಡು ಒಂದೊಂದು ಕೈಯಲ್ಲಿ ಅದನ್ನು ನೋಡಿದರೆ ಎರಡು ಈಕ್ವಲ್ ಆಗಿ ಲೆವೆಲ್ ಇರಬೇಕು. ಈಗ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಬ್ರೇಕನ್ನು ಚೆಕ್ ಮಾಡೋಣ ಹೇಗಿದೆ ಅಂತ. ಬ್ರೇಕನ್ನು ಚೆನ್ನಾಗಿ ಹಿಡಿತತೆ ಹೇಗೆ ಅಂತ ನೋಡೋಣ, ಅಥವಾ ಮತ್ತು ಸಿಂಗಲ್ ಆಗಿದೆ ಹಿಂಗೆ ನೋಡೋಣ. ಎರಡು ಪಕ್ಕವನ್ನು ಹಿಡಿತಾ ಇದೆ, ಯಾವುದು ಸಿಂಗಲ್ ಆಗಿಲ್ಲ. ಎರಡು ಪೆಟ್ಲು ಲೆವೆಲ್ ಇದೆ, ಹಾಗಾಗಿ ಬ್ರೇಕನ್ನು ಎರಡು ಪಕ್ಕ ಹಿಡಿತಾ ಇದ್ದಾವೆ. ಹಾಗೂ ಮತ್ತೊಂದು ಥರ ಚೆಕ್ ಮಾಡೋದು ಬ್ರೇಕನ್ನು ಹೇಗೆ ಅಂದರೆ, ಸ್ಟೇರಿಂಗನ್ನು ಬಿಟ್ಟು ಸೆಕೆಂಡ್ರಲ್ಲಿ ಹಾಕಿ ಎಕ್ಸಲೇಟರ್ ಮೀಡಿಯಮಲ್ಲಿ ಕೊಟ್ಕೊಂಡು ಒಂದು ಸರಿ ಬ್ರೇಕ್ ತಕ್ಕಂಥ ಲೆವೆಲ್ಲಾಗಿ ಲೋಡ್ ಕೊಟ್ಟು ಚೆಕ್ ಮಾಡ್ಬೋದು ನಾವು. ಚೆನ್ನಾಗಿದೆ, ಕರೆಕ್ಟಾಗಿದೆ. ಯಾಕಡೆ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದಾಯಿತು, ಯಾಕಡೆ ಎಳೀತಿಲ್ಲ. ಚೆನ್ನಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದಯವಿಟ್ಟು ಬೇರೆಯವ್ರಿಗೂ ಒಳ್ಳೆಯದಾಗಲಿ, ಬೇರೆಯವ್ರನ್ನ ಅಡ್ಜಸ್ಟ್ಮೆಂಟನ್ನು ಮಾಡಿ.